ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡ್ರಿ ಇವತ್ತು ರೊಟ್ಟಿ ಬಿಸ್ನೆಸ್ ಮಾಡೋರಿಗೆ ಗಂಟೆಗಳಲ್ಲೇ ರಾಶಿ ರಾಶಿ ರೊಟ್ಟಿ ಮಾಡುವ ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಳ್ರಿ. ನೋಡಿ, ಇಲ್ಲಿ ನಾನು ಫಸ್ಟು ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಇಲ್ಲಿ 1 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಜಾಸ್ತಿ ರೊಟ್ಟಿ ಏನಾದರೂ ಇನ್ನೂ ಮಾಡೋರಿದ್ದರೆ ನೀವು ಜಾಸ್ತಿ ನೀರನ್ನು ಸೇರಿಸ್ಕೋಬೋದು. ಅಂದರೆ 2 ಗ್ಲಾಸಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಹೇಗೆ ಮಾಡೋದು ಬೇಗ ಈಸಿ ಮೆಥಡ್ನಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಚಿಟಿಕೆ ಉಪ್ಪನ್ನು ಹಾಕಿರಿ ನೀರಿನಲ್ಲಿ. ಉಪ್ಪು ಹಾಕೋದ್ರಿಂದ ರೊಟ್ಟಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದು ನೀರು ಕುದಿ ಬರಲಿ. ಸ್ವಲ್ಪ ನೋಡಿರಿ, ನೀರು ಕುದಿ ಬರ್ತಾ ಇದೆ. ಇವಾಗಲೇ ನಾನು ಇದಕ್ಕೆ 1 ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಮೆಜರ್ಮೆಂಟ್ ನೋಡ್ಕೊಳ್ರಿ. ಇದು ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಏಕೆಂದರೆ ನಾವು ಇದಕ್ಕೆ ಮತ್ತೆ ಡ್ರೈ ಹಿಟ್ಟನ್ನು ಅಂದರೆ ಒಣ ಹಿಟ್ಟನ್ನು ಸೇರಿಸಿ ನಾದ್ಕೊಳ್ಳೋದ್ರಿಂದ ನೀರು ಜಾಸ್ತಿ ಆಗಲಿ ಅಥವಾ ಹಿಟ್ಟು ಜಾಸ್ತಿ ಆಗಲಿ ಆದ್ರೂ ನಡೆಯುತ್ತೆ. ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ರಿ, ಏನೂ ಆಗೋದಿಲ್ಲ. ಈಗ ಇದನ್ನು ಸ್ಪೂನಿಂದ ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ರಿ. ತಿರುಗಿಸಿ ಇದನ್ನು ಜಿಗಿಟ್ ಹಾಕೋದು ಅಂತ ಹೇಳ್ತೀವಿ. ಚೆನ್ನಾಗಿ ಇದನ್ನು ಗಂಟು ಇಲ್ದಿರೋ ರೀತಿ ತಿರುಗಿಸಿ ರೆಡಿ ಮಾಡ್ಕೊಳ್ರಿ. ಮುದ್ದೆ ಥರ ರೆಡಿ ಆಗುತ್ತೆ ಇದು. ನೋಡಿ, ಚೆನ್ನಾಗಿ ಇದನ್ನು ತಿರುಗಿಸ್ಬೇಕಾದ್ರೆ ನೋಡಿರಿ, ಪೂರ್ತಿಯಾಗಿ ತಿರುಗಿಸಿದ ಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಡಿ. ಫಸ್ಟು ನೀವು ಹಿಟ್ಟು ಹಾಕಿದ ಮೇಲೆ ಫ್ಲೇಮನ್ನು ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಮುದ್ದೆನ ರೆಡಿ ಮಾಡ್ಕೊಳ್ರಿ. ಪೂರ್ತಿ ಮುದ್ದೆನೂ ಆಗಿರೋದಿಲ್ಲ ಇದು. ಈ ಥರ ಜಿಗಿ ಹಾಕಿದರೆ ಸಾಕು. ನೋಡಿರಿ, ರೊಟ್ಟಿ ಬೇಗ ಆಗುತ್ತೆ. ಆಮೇಲೆ ಕಟ್ ಆಗೋದಿಲ್ಲ ಈ ರೀತಿ ಮಾಡೋದ್ರಿಂದ. ನೀವು ಜಾಸ್ತಿ ಮಾಡೋರಿದ್ದರೆ ಈ ಥರ ಜಿಗಿಟನ್ನು ಹಾಕಿ ಇಟ್ಕೊಂಡ್ಬಿಟ್ರೆ ಸಾಕು. ನೋಡಿರಿ, ಯಾವಾಗ ಬೇಕಂದರೆ ಆವಾಗ ರೊಟ್ಟಿನ ಮಾಡ್ಕೋಬೋದು. ಜಾಸ್ತಿ ನಾವು ನೋಡಿರಿ ರೊಟ್ಟಿ ಮಾರಾಟ ಮಾಡೋಕ್ಕೆ ಇರಿದ್ರೆ ಈ ರೀತಿ ಜಾಸ್ತಿ ಜಿಗಿಟ್ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ಆರ್ಡ್ರ್ ಬಂದಾಗೆಲ್ಲ ಮಾಡಿ ಕೊಡ್ತಾ ಇರ್ತೀವಿ. ನೋಡಿ, ಈ ರೀತಿ ಆಗಬೇಕು. ಈ ರೀತಿ ಜಿಗಿ ಆದರೆ ಏನಾಗುತ್ತೆ ನೋಡಿರಿ, ಪರ್ಫೆಕ್ಟಾಗಿ ಬರುತ್ತೆ. ರೊಟ್ಟಿಗಳು ತುಂಡಾಗೋದಿಲ್ಲ, ಕಟ್ಟಾಗೋದಿಲ್ಲ, ನೀಟಾಗಿ ಬರುತ್ತೆ. ಈಗ ಇದು ಒಂದು 10 ನಿಮಿಷ ತಣ್ಣಗಾಗೋಕ್ಕೆ ಬಿಡೋದನ್ನು. ಇಲ್ಲಿ ನೋಡಿರಿ, ಒಂದು ಪ್ಲಾಸ್ಟಿಕ್ ಪೇಪರ್ ಶೀಟನ್ನು ತೊಗೊಂಡಿದ್ದೀನಿ ನಾನು. ಇದ್ರ ಮೇಲಿಂದ ಏನು ಹಿಡ್ಕೊಳ್ಳೋಕೆ ಕವರ್ ಇರುತ್ತೆ ಇದನ್ನು ಕಟ್ ಮಾಡ್ಕೊಂಬಿಡ್ರಿ. ಮೇಗಿಲ್ ಪಾರ್ಟೆಲ್ಲ ಕಟ್ ಮಾಡ್ಕೊಂಡು ಇದನ್ನು ಸ್ಕ್ವೇರ್ ಆಕಾರದಲ್ಲಿ ಮಾಡ್ಕೋಬೇಕು ನಾವೀಗ. ಅಂದರೆ ನೋಡಿರಿ, ಈ ಪೇಪರ್ ಶೀಟ್ನ ಸಹಾಯದಿಂದ ನಾವು ರೊಟ್ಟಿಗಳನ್ನು ಈಸಿಯಾಗಿ ಮಾಡ್ಬೋದು. ನಾವು ರೊಟ್ಟಿನ ಬಡಿದು ಮಾಡ್ಬೋದು. ಬಡಿದು ಮಾಡೋದಕ್ಕಿಂತ ಈ ರೀತಿ ಪೇಪರ್ ಶೀಟ್ ಹಾಕಿ ಲಟ್ಟಿಸಿ ನಾವು ಮಾಡೋದ್ರಿಂದ ನೋಡಿರಿ ಬೇಗನೆ ಆಗುತ್ತೆ. ಏಕೆಂದರೆ ಇವಾಗ ರೊಟ್ಟಿ ಮಷಿನ್ನು ಅದೆಲ್ಲ ನಾವು ತೊಗೊಂಡು ಬಿಸ್ನೆಸ್ ಮಾಡಿದ್ರೆ 1 ಲಕ್ಷ ಮೇಲೆ ಇದೆ ರೊಟ್ಟಿ ಮಷಿನ್ ರೇಟು. ನಾವು 1 ಲಕ್ಷ ಕೊಟ್ಟು ರೊಟ್ಟಿ ಮಷಿನ್ ಖರೀದಿ ಮಾಡಿ ವ್ಯಾಪಾರ ಮಾಡೋದಂದ್ರೆ ಅಷ್ಟು ನಮಗೆ ಲಾಭ ಅನಿಸೋದಿಲ್ಲ. ನಾವೇನಾದರೂ ಮನೆಯಲ್ಲೇ ಸಿಂಪಲ್ ರೊಟ್ಟಿ ಬಿಸ್ನೆಸ್ಸನ್ನು ಮಾಡ್ತೀವಿ, ರೊಟ್ಟಿ ವ್ಯಾಪಾರ ಮಾಡ್ತೀವಿ ಅನ್ನೋರಿಗೆ ಇದೊಂದು ಒಳ್ಳೆ ಟ್ರಿಕ್ಸ್ ನೋಡಿರಿ. ಇದನ್ನು ಹಿಂದಿಲ್ ಪಾರ್ಟ್ ಸಹಿತ ಕಟ್ ಮಾಡಿರಿ, ಪ್ಲಾಸ್ಟಿಕ್ ಕವರ್ದು ಕಟ್ ಮಾಡಿಬಿಟ್ಟು ಈಗ ಚೆನ್ನಾಗಿ ಇದನ್ನು ನೀಟಾಗಿ ಮಾಡ್ಕೊಳ್ರಿ ಹಿಟ್ಟು. ಯಾಕಂದರೆ ಮುದ್ರೆ ಇರಬಾರ್ದು, ಇದು ನೈಸಾಗಿ ನೋಡ್ರಿ ಈ ಥರ ಸ್ಕ್ವೇರ್ ಆಕಾರದಲ್ಲೇ ಆಗುತ್ತೆ. ಸ್ವಲ್ಪ ಪೇಪರ್ನ ದೊಡ್ಡದಾಗೆ ತೊಗೊಳ್ರಿ. ನೀವು ಲಟ್ಟಣಿಗೆ ಯಾವ ಸೈಜಲ್ಲಿದೆ ಅದನ್ನು ನೋಡಿ ತೊಗೊಳ್ರಿ. ಯಾಕಂದರೆ ಸ್ವಲ್ಪ ಒಂದೊಂದು ಉದ್ದ ಇರುತ್ತೆ, ಒಂದೊಂದು ಚಿಕ್ಕದಾಗಿರುತ್ತೆ ಅಲ್ವಾ, ಅದನ್ನು ನೋಡ್ಕೊಂಬಿಟ್ಟು ಈಗ ನೋಡಿರಿ ಮಧ್ಯದಲ್ಲಿ ಲಟ್ಟಣಿಗೆ ಇಟ್ಟು ಇದನ್ನು ನೀಟಾಗಿ ಪೇಪರ್ನ ಇದಕ್ಕೆ ಕವರ್ ಮಾಡ್ಕೊಳ್ರಿ. ನೋಡಿ, ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು. ನೀಟಾಗಿ ಇದನ್ನು ಮುದ್ರೆ ಇರಬಾರ್ದು, ನೀಟಾಗಿ ಇದಕ್ಕೆ ಸುತ್ತಕೊಳ್ರಿ. ಪೂರ್ತಿ ಎಡ್ಜಸ್ವರೆಗೂ ಕವರು ಆಗಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ನೋಡಿರಿ, ನಾವು ರೊಟ್ಟಿ ಮಾಡಬೇಕಾದ್ರೆ ಏನು ಒಣ ಹಿಟ್ಟು ಹಾಕ್ತೀವೋ ಮೇಲ್ಗಡೆ ತಟ್ಟೋದಕ್ಕೆ, ಆದರೆ ಈ ಪೇಪರ್ ಶೀಟು ಈ ಥರ ಹಾಕಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಹಿಟ್ಟು ಜಾಸ್ತಿ ಅಂಟ್ಕೊಳ್ಳೋದಿಲ್ಲ, ಬೇಗ ನಾವು ಮಾಡ್ಬೋದು. ನೋಡಿರಿ, ಗಂಟೆಗಳಲ್ಲೇ ನಾವು ಸಾಕಷ್ಟು ರೊಟ್ಟಿನ ಮಾಡಿಬಿಟ್ಟು ರೊಟ್ಟಿ ಬಿಸ್ನೆಸ್ಸನ್ನು ಮನೆಯಲ್ಲಿ ಮಾಡ್ಬೋದು. ನೋಡಿರಿ, ನಾವು ಇದೇ ರೀತಿಯೇ ಮಾಡೋದು ಮನೆಯಲ್ಲಿ, ಯಾವ ಮಷೀನನ್ನು ತೊಗೊಂಡಿಲ್ಲ. ಈ ಲಟ್ಟಣಿಗೆಗೆ ಈ ಥರ ಪ್ಲಾಸ್ಟಿಕ್ ಕವರ್ ಸುತ್ತಿಬಿಟ್ಟು ಬೇಗ ನಾವು ಮಾಡೋ ಸ್ಪೀಡ್ನಲ್ಲಿ ರೊಟ್ಟಿಗಳು ತಯಾರಾಗುತ್ತೆ. ನೋಡಿ, ಇದು ಒಂದು ಇದ್ದರೆ ಸಾಕು, ನಾವು ಬೇಗನೆ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಇದನ್ನು ಟೈಟಾಗಿ ತೊಗೊಳ್ರಿ. ಕವರನ್ನು ಟೈಟ್ ಆದ್ರೇ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಅದು ಲೇಯರ್ ಕುತ್ಕೊಂಡ್ಬಿಡುತ್ತೆ ರೊಟ್ಟಿ ಮೇಲೆ ಲಟ್ಟಿಸ್ಬೇಕಾದ್ರೆ. ಹಾಗಾಗಿ ಪ್ಲಾಸ್ಟಿಕ್ ಕವರ್ನ ನೀಟಾಗಿ ಟೈಟಾಗಿ ಹಿಡ್ಕೊಂಡು ಇದಕ್ಕೆ ಗಮ್ ಟೇಪ್ ಹಚ್ಚಿರಿ. ಗಮ್ ಟೇಪ್ ಇಲ್ಲ ಅಂದರೆ ನೀವು ದಾರನಾದರೂ ಕಟ್ಬೋದು. ಮನೆಯಲ್ಲಿ ದಾರ ಇರುತ್ತಲ್ವ ಅದನ್ನು ತೊಗೊಂಡು ಕಟ್ಬೋದು. ಆದರೆ ಗಮ್ ಟೇಪ್ ಹಚ್ಚಿದರೆ ಏನಾಗುತ್ತೆ, ಗ್ರಿಪ್ ಸಿಗುತ್ತೆ. ಅದು ಹಗಲೆಲ್ಲ ಜಾರಿ ಕೀಳೋದಿಲ್ಲ, ಕಿತ್ತೋಗೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಲಟ್ಟಿಸ್ಬೇಕಾದ್ರೂ ತುಂಬ ಕಂಫರ್ಟ್ ಇರುತ್ತೆ ಕೈಯಲ್ಲಿ. ನೋಡಿರಿ,
ನೋಡಿರಿ ಈ ಥರ ಟೈಟಾಗಿ ಹಿಡ್ಕೊಂಡ್ಬಿಟ್ಟು ನೀಟಾಗಿ ಸುತ್ಕೊಳ್ರಿ. ಇದು ಒಂದು ನೀವು ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ನೋಡಿರಿ ಆರ್ಡ್ರ್ ಬಂದ ತಕ್ಷಣ ಬೇಗನೆ ಮಾಡ್ಕೋಬೋದು. ಅಥವಾ ಮನೆಯಲ್ಲೂ ನಾವು ತಿನ್ನೋದಕ್ಕೆ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ, ಹೊಸದಾಗಿ ನಾವು ಜೋಳದ ರೊಟ್ಟಿ ಮಾಡೋಕ್ಕೆ ಕಷ್ಟ ಅನ್ನೋರು ಈ ರೀತಿ ಮಾಡಿಕೊಳ್ರಿ. ತುಂಬ ಈಸಿ ಆಗುತ್ತೆ, ಆಮೇಲೆ ಹೆಲ್ಪ್ಫುಲ್ ಆಗುತ್ತೆ ನೋಡಿರಿ. ನಾವು ಈ ರೀತಿ ರೊಟ್ಟಿ ಖಡಕ್ ರೊಟ್ಟಿನೂ ಮಾಡ್ತೀವಿ, ಆಮೇಲೆ ಸಾಫ್ಟ್ ಆದ ರೊಟ್ಟಿನೂ ಮಾಡ್ಕೋಬೋದು ನೋಡಿರಿ. ತಿನ್ನೋದಕ್ಕೆ ಸಾಫ್ಟಾಗಿ ಮಾಡ್ಕೋಬೋದು. ಅಥವಾ ನಾವು ಸ್ಟೋರ್ ಮಾಡ್ತೀವಿ ಅಂದ್ಕೊಂಡವರು ಖಡಕ್ ರೊಟ್ಟಿನೂ ಮಾಡ್ಕೋಬೋದು ನೋಡಿರಿ. ಈ ಥರ ಟೈಟಾಗಿ ತೊಗೊಂಡು ಈ ಕಡೆನೇ ಅಡ್ಜಸ್ಟಿಗೆ ಚೆನ್ನಾಗಿ ಇದನ್ನು ಸುತ್ಕೊಂಬಿಡ್ರಿ. ಎರಡು ಕಡೆ ಈ ಥರ ಟೈಟಾಗಿ ಮಾಡಿಕೊಂಡು ನೋಡಿ, ನಾನಿಲ್ಲಿ ತೋರಿಸಿದ ಹಾಗೇ ಮಾಡಿರಿ. ಮಾಡೋಕ್ಕೆ ಬರದೇ ಇದ್ದವರು, ಹೊಸದಾಗಿ ಕಲಿಯೋರಿಗೆ ತುಂಬ ಉಪಯೋಗವಾಗುತ್ತೆ ನೋಡಿರಿ ಈ ರೀತಿ ಮಾಡಿಕೊಂಡ್ರೆ. ಯಾಕಂದರೆ ಈಗ ತಟ್ಟೋದು ಕಡಿಮೆ ಆಗಿಬಿಟ್ಟಿದೆ, ರೊಟ್ಟಿನ ಬಡದು ಮಾಡೋದು ಕಡಿಮೆ ಆಗಿದೆ. ಈ ರೀತಿ ಲಟ್ಸಾದ್ರೂ ಮಾಡ್ತಾರೆ, ಇಲ್ಲಾಂದರೆ ಮಷಿನ್ ಬಂದಿದೆ ಅಂತೇಳಿ ಮಷಿನ್ನಲ್ಲಾದರೂ ಮಾಡ್ತಾರೆ ನೋಡಿರಿ. ಮಷಿನಿಗೆಲ್ಲ ಸುಮ್ಮನೆ ದುಡ್ಡಿಟ್ಟು ಖರ್ಚು ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದು ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಮನೇಲಿ ಏನಾದರೂ ಮಹಿಳೆಯರು ಖಾಲಿ ಇದ್ದೀವಿ, ಏನಾದರೂ ನಾವು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡವ್ರಿಗೆ ಈ ರೊಟ್ಟಿ ಬಿಸ್ನೆಸ್ ತುಂಬ ಉಪಯೋಗ ಆಗುತ್ತೆ ನೋಡಿರಿ. ಮನೆಗಳಲ್ಲೇ ಚಿಕ್ಕ ಪುಟ್ಟ ಆರ್ಡ್ರ್ಗಳು ಬರ್ತಿರುತ್ತೆ, ಅಂಥವ್ರಿಗೆ ಇದನ್ನು ನೀವು ಈ ಥರ ಮಾಡ್ಕೋಬೋದು ನೋಡಿರಿ. ಇಲ್ಲಿ ರೆಡಿ ಆಯಿತು ಲಟ್ಟಣಿಗೆ. ಈಗ ನಾನಿಲ್ಲಿ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿರಿ. ಇಲ್ಲಿ ನಾನು 1 ಸೇರಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಜಡಿ ಹಿಡಿದು ತೊಗೊಂಡಿದ್ದೀನಿ ನಾನು ಹಿಟ್ಟನ್ನು. ಆಮೇಲೆ ಇಲ್ಲಿ ನೋಡಿರಿ ಜಿಗಿ ಹಾಕ್ಕೊಂಡಿದ್ವಲ್ಲ, ಇದು ಕೂಡ ತಣ್ಣಗಾಗಿದೆ, ನೋಡ್ತಿರ್ಬೋದು ನೀವು. ಕೈಯಿಂದ ಮುಟ್ಟಿ ನಾದೋಷ್ಟು ಬಿಸಿ ಇದ್ದರೆ ಸಾಕು, ಇಲ್ಲ ತಣ್ಣಗಾದ್ರೂ ನಡೆಯುತ್ತೆ. ತುಂಬ ಬಿಸಿಯಾಗಿ ನಾದಕ್ಕೆ ಹೋಗ್ಬೇಡ್ರಿ. ರೂಢಿ ಇದ್ದರೆ ಬಿಸಿ ಇರಬೇಕಾದ್ರೆ ನಾದಿದ್ರೆ ನಡೆಯುತ್ತೆ. ನಿಮಗೆ ಅಭ್ಯಾಸ ಇಲ್ಲ ಅನ್ನೋರು ತಣ್ಣಗಾದ್ಮೇಲೆ ನಾದ್ಕೊಳ್ರಿ. ನಾನಿಲ್ಲಿ ಎಲ್ಲ ಜಿಗಟನ್ನು ತೆಗೆದು ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ನೂ ನಾವು ಒಣ ಹಿಟ್ಟನ್ನು ಸೇರಿಸಿ ನಾದೋದಿರುತ್ತೆ. ಇಷ್ಟೇ ಮಾಡೋಕ್ಕಾದರೆ ತುಂಬ ಜಿಗಿ ಆಗಿಬಿಡುತ್ತೆ, ರೊಟ್ಟಿಗಳು ನಾರದಂಗೆ ಆಗುತ್ತೆ. ಹಾಗಾಗಿ ಇದಕ್ಕೆ ಇನ್ನೂ ಸ್ವಲ್ಪ ಡ್ರೈ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನೋಡಿರಿ. ಇನ್ನೊಂದು 2-3 ಬಟ್ಲಷ್ಟು ನಾನು ಇದಕ್ಕೆ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಇದನ್ನು ಹದವಾಗಿ ನಾದ್ಕೋಬೇಕು. ಯಾಕೆಂದರೆ ನೋಡಿರಿ ಜೋಳದ ಹಿಟ್ಟನ್ನು ನಾವು ಚಪಾತಿ ಹಿಟ್ಟು ನಾದಂಗೆ ನಾದ್ಕೊಂಡ್ರೆ ಆಗೋದಿಲ್ಲ. ಚೆನ್ನಾಗಿ ಹೇಗೆ ನಾದ್ತೀವೋ ಅದ್ರ ಮೇಲೆ ರೊಟ್ಟಿಗಳು ಬರುತ್ತೆ ನೋಡಿರಿ. ನೋಡಿ, ಇದನ್ನು ಜಿಗುಟಿನ ಜೊತೆ ಒಣ ಹಿಟ್ಟನ್ನು ಫಸ್ಟು ಮಿಕ್ಸ್ ಮಾಡಿಕೊಡ್ರಿ. ಆಮೇಲೆ ತುಂಬ ಗಟ್ಟಿ ಅನಿಸಿದ್ರೆ ನೀರು ಹಾಕಿ ನೀವು ನಾದ್ಕೋಬೋದು ನೋಡಿ. ಈ ರೀತಿ ನಿಧಾನವಾಗಿ ಎಲ್ಲ ಹಿಟ್ಟನ್ನು ಜಿಗುಟಿನೊಂದಿಗೆ ಮಿಕ್ಸ್ ಮಾಡಿಕೊಡ್ರಿ. ನಾನು ಹೇಳುವ ಈ ಕೆಲವೊಂದು ಟಿಪ್ಸ್ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್. ಉಪಯೋಗ ಅನಿಸಿದ್ರೆ ನೋಡಿರಿ, ಇದೇ ರೀತಿ ಎಲ್ಲ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆವಾಗ ನಾನು ಡೈಲಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ಈಸಿಯಾಗಿ ನೀವು ವಿಡಿಯೋಗಳನ್ನು ನೋಡ್ಬೋದು. ಇಲ್ಲಿ ನೋಡಿ, ನಾನು ಸ್ವಲ್ಪ ನೀರು ಹಾಕಿ ನಾದ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ, ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ನಾದ್ತಾ ಇದ್ದೀನಿ ನೋಡಿ. ನೀವು ಜಿಗಿ ಹಾಕಬೇಕಾದ್ರೂ ಅಷ್ಟೇ ನೋಡಿರಿ, ನಿಮಗೆ ರೊಟ್ಟಿಗಳು ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ಜಿಗಿ ಹಾಕ್ಕೋಬೇಕಾಗುತ್ತೆ. ಈಗ ಇದನ್ನು ನೋಡಿರಿ, ಈ ಥರ ಚರ ಅಂಥೇಳಿ ನಾದಬೇಕು ನೋಡಿ. ಅಂದರೆ ಹಿಟ್ಟು ಒಳ್ಳೆ ಪರ್ಫೆಕ್ಟಾಗಿ ಹದವಾಗಿ ಬರುತ್ತೆ. ಆವಾಗ ನಿಮಗೆ ಮಾಡೋದಕ್ಕೆ ಆಗಲಿ ಅಥವಾ ತಟ್ಟೋದಕ್ಕೆ ಆಗಲಿ ತುಂಬ ಚೆನ್ನಾಗಿ ಕೈಯಲ್ಲಿ ನೋಡಿರಿ ಹದವಾಗಿರುತ್ತೆ ಹಿಟ್ಟು. ಈ ರೀತಿ ಮಿದ್ದಿ ನಾದ್ಕೊಳ್ರಿ, ಸೂಪರಾಗಿ ಬರುತ್ತೆ ಹಿಟ್ಟು ನೋಡ್ರಿ. ಇಲ್ಲಿ ಈಗ ಹಿಟ್ಟು ರೆಡಿ ಆಯಿತು. ಈಗ ನಾನಿಲ್ಲಿ ತೋರಿಸ್ತೀನಿ ಯಾವ ರೀತಿ ನಾವು ಹಿಟ್ಟನ್ನು ನಾದ್ಕೋಬೇಕು ಅಂತೇಳಿ ನೋಡಿರಿ. ತುಂಬ ಗಟ್ಟಿ ಇರಬಾರ್ದು, ತುಂಬ ಮೆತ್ತಗೂ ಇರಬಾರ್ದು ನೋಡಿರಿ. ಮೆತ್ತಗಾದರೆ ರೊಟ್ಟಿಗಳು ಹರಿದೋಗುತ್ತೆ, ಗಟ್ಟಿ ಆದರೆ ಲಟ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ನೋಡಿರಿ, ಈ ಥರ ಹದವಾಗಿ ಇರಬೇಕು. ಈ ಪ್ರೊಸೆಸ್ನಲ್ಲಿ ನೀವು ಹಿಟ್ಟನ್ನು ನಾದ್ಕೊಂಡ್ರೆ ನಿಮಗೆ ಈಸಿಯಾಗಿ ಪರ್ಫೆಕ್ಟ್ ಆದ ರೀತಿಯಲ್ಲಿ ರೊಟ್ಟಿಗಳು ಬರುತ್ತೆ. ಈಗ ನಾನಿಲ್ಲಿ ರೊಟ್ಟಿನ ಹೇಗೆ ಲಟ್ಸೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೋಡ್ಕೊಳ್ರಿ, ಇಲ್ಲಿ ಒಂದು ಪಾತ್ರೆಯಲ್ಲಿ ನೀವು ಈ ಥರ ಬಟ್ಟೆ ಹಾಕ್ಕೊಂಡು ನೀರು ಹಾಕ್ರಿ. ಯಾಕಂದರೆ ರೊಟ್ಟಿಗೆ ನೀರು ಹಚ್ಚೋಕ್ಕೆ ಬೇಕಾಗುತ್ತೆ. ನಾವೇನು ಜಿಗಿ ಹಾಕ್ಕೊಂಡಿದ್ವೋ ಅದೇ ಪಾತ್ರೆಯಲ್ಲೇ ನಾನು ನೀರು ಹಾಕಿ ತೊಗೊಂಡಿದ್ದೀನಿ ನೋಡಿರಿ. ನಾನಿಲ್ಲಿ ಒಂದು ಚಿಕ್ಕದಾಗಿರುವಂತಹ ಉಂಡೆನ ಮಾಡಿ ತೊಗೊಂಡಿದ್ದೀನಿ ರೊಟ್ಟಿ ಬಡಿಯೋದಕ್ಕೆ. ಇಷ್ಟರಲ್ಲೇ ನೀವು ದೊಡ್ಡದಾದಂಥ ರೊಟ್ಟಿನ ಮಾಡ್ಬೋದು. ಅಂದರೆ ನಾನಿಲ್ಲಿ ಫಸ್ಟು ಖಡಕ್ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ, ಅಂದರೆ ಸ್ಟೋರ್ ಮಾಡೋದಕ್ಕೆ. ಮತ್ತು ಇಲ್ಲಿ ನಾವು ರೊಟ್ಟಿ ವ್ಯಾಪಾರ ಮಾಡ್ತೀವಿ ಅಂದ್ವಲ್ವ, ಹಂಗೆ ನಾನಿಲ್ಲಿ ಮಾಡೋದಕ್ಕೆ ಅಂದರೆ ಕೊಡೋದಕ್ಕೆ. ಹೊರಗಡೆ ಕೊಡೋದಿದ್ದರೆ
ಖಡಕ್ ರೊಟ್ಟಿನ ಮಾಡ್ತೀವಿ. ಖಡಕ್ ರೊಟ್ಟಿ ಬೇಕು ಅಂದರೆ, ಇಲ್ಲ ಬಿಸಿದಾಗಿ ಮೆತ್ತಗೆ ರೊಟ್ಟಿ ಬೇಕಂದರೆ ಮೆತ್ತಗಿನ ರೊಟ್ಟಿನೂ ಮಾಡಿಕೊಡ್ತೀವಿ. ನೋಡಿ ಈ ಥರ ನೀವು ಸ್ವಲ್ಪ ಅದನ್ನು ತಟ್ಟಿ ರೌಂಡ್ ಶೇಪ್ ಮಾಡ್ಕೊಂಬಿಟ್ಟು ಇದನ್ನು ಈಸಿಯಾಗಿ ನೀವು ಯಾವ ರೀತಿ ಲಟ್ಟಿಸ್ತೀರ ಚಪಾತಿ ಅದೇ ರೀತಿ ಲಟ್ಟಿಸ್ಕೊಳ್ರಿ. ನೋಡಿರಿ ಎಲ್ಲಿ ಕಟ್ಟಾಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಆಮೇಲೆ ರೊಟ್ಟಿ ಈಸಿಯಾಗಿ ತಿರುಗಬೇಕು ಅಂದರೆ ಕೆಳಗಡೆ ನೀವು ಒಣ ಹಿಟ್ಟನ್ನು ಹಾಕಲೇಬೇಕು. ಇಲ್ಲಾಂದರೆ ನೀವು ಹಾಗೇ ಲಟ್ಟಿಸ್ತಾ ಹೋದರೆ ತಿರುಗೋದಿಲ್ಲ. ನೋಡಿರಿ ನೀವು ಮೇಲೆ ಕೆಳಗೆ ಚೆನ್ನಾಗಿ ಹಿಟ್ಟನ್ನು ಹಚ್ಚಿ ಈ ಥರ ಲಟ್ಟಿಸ್ಕೊಳ್ರಿ. ಸ್ವಲ್ಪ ದೊಡ್ಡದಾದಮೇಲೆ ಎಡ್ಜಸ್ಸನ್ನು ಲಟ್ಟಿಸ್ರಿ. ಆವಾಗ ಏನಾಗುತ್ತೆ, ತೆಳ್ಳಗಾಗಿ ಬರುತ್ತೆ. ಇಲ್ಲಾಂದರೆ ಮಧ್ಯದಲ್ಲಿ ತೆಳ್ಳಗಾಗಿ ಅಂಚುಗಳು ದಪ್ಪ ಆಗಿಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ ರೊಟ್ಟಿ. ನೋಡಿ ಜಿಗಿ ಹಾಕೋದ್ರಿಂದ ಈ ರೀತಿ ನೀವು ಬೇಗನೆ ಮಾಡ್ಬೋದು. ತಟ್ಟಿ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನೀವು ಈ ಥರ ಲಟ್ಟಿಸ್ಕೊಂಡು ಮಾಡಿದ್ರೆ ನೋಡಿರಿ, ಒಂದು ರೊಟ್ಟಿ ಬೇಯೋಷ್ಟರಲ್ಲಿ 2-3 ರೊಟ್ಟಿ ನೀವು ಲಟ್ಟಿಸಿರ್ತೀರ. ಬೇಗನೆ ನೀವು ಮಾಡ್ಕೋಬೋದು. ನೋಡಿ ಸೂಪರಾಗಿ ಪರ್ಫೆಕ್ಟಾಗಿ ರೊಟ್ಟಿ ರೆಡಿಯಾಗಿದೆ. ಇದೇ ರೀತಿ ನೀವು ಕೂಡ ಮಾಡಿಕೊಡ್ರಿ. ಈಸಿಯಾಗಿ ನೋಡಿರಿ, ಕಷ್ಟನೇ ಇಲ್ದಾನೆ ನೀವು ಈಸಿಯಾಗಿ ಮಾಡ್ಕೋಬೋದು. ರೊಟ್ಟಿ ಮಾಡೋಕ್ಕೆ ಬರಲ್ಲಪ್ಪ ಹೇಗೆ ಕಷ್ಟ ಅನ್ನೋರು ಈ ಮೆಥಡನ್ನು ಫಾಲೋ ಮಾಡಿರಿ, ಎಲ್ಲರಿಗೂ ಈಸಿ ಆಗುತ್ತೆ. ನೋಡಿರಿ ನಾನಿಲ್ಲಿ ಎಷ್ಟು ತೆಳ್ಳಗೆ ಲಟ್ಟಿಸಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ, ಮತ್ತು ಎಷ್ಟು ಪರ್ಫೆಕ್ಟಾಗಿ ರೊಟ್ಟಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ತುಂಬ ತೆಳ್ಳಗಿದೆ. ಆಮೇಲೆ ಕೈ ಮೇಲೆ ಹಾಕಿದರೆ ನೋಡಿರಿ, ನನ್ನ ಕೆಳಗಿನ ಕೈ ಸಹಿತ ಕಾಣಿಸ್ತಾ ಇದೆ. ರೊಟ್ಟಿ ಕೆಳಗೆ ನೋಡಿರಿ ಬೆರಳುಗಳು ಸಹಿತ ಕಾಣಿಸ್ತಿದೆ, ಅಷ್ಟು ತೆಳ್ಳಗೆ ಬಂದಿದೆ. ನಾನು ನೋಡಿರಿ ಎಷ್ಟೊತ್ತು ಹಿಡ್ಕೊಂಡ್ರೂ ಸಹಿತ ರೊಟ್ಟಿ ಕಟ್ಟ ಆಗ್ತಾ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿರಿ ಹಂಚನ್ನು ನಾನಿಲ್ಲಿ ರೆಡಿ ಮಾಡಿದ್ದೀನಿ, ಅಂದರೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ತವ ಚೆನ್ನಾಗಿ ಬಿಸಿ ಆಗಬೇಕು. ಇಲ್ಲಿ ಒಂದು ಟಿಪ್ಸ್ ಏನಂದರೆ, ನಿಮಗೆ ರೊಟ್ಟಿ ಚೆನ್ನಾಗಿ ಬರಬೇಕು, ರೊಟ್ಟಿ ಚೆನ್ನಾಗಿ ಎದ್ದೇಳಬೇಕು, ಕಟ್ಟಾಗಬಾರ್ದು ಅಂದರೆ ನೋಡಿರಿ ತವ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ತವ ಚೆನ್ನಾಗಿ ಬಿಸಿ ಆಗಲಿಲ್ಲ ಅಂದರೆ ರೊಟ್ಟಿನೇ ನೀವು ಹಿಂಗೆ ಹಾಕಿದ ತಕ್ಷಣ ಏನಾಗುತ್ತೆ, ನೀರು ಹಚ್ಚಬೇಕಾದ್ರೆ ಹರಿದೋಗುತ್ತೆ ರೊಟ್ಟಿ. ಈಗ ರೊಟ್ಟಿ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀರನ್ನು ಹಚ್ಚಿರಿ. ನೋಡಿ ತುಂಬ ನೀರು ಮಾಡ್ಕೊಬೇಡ್ರಿ, ಈ ಥರ ಹಿಂಡಿ ಬಟ್ಟೆನ ನೀರಲ್ಲಿ ಅದ್ದಿ ಹಾಕ್ರಿ. ನೀರಾದರೂ ಸಹಿತ ನೋಡಿರಿ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ನಾನು ಇದೆಲ್ಲ ಮೆಥಡನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೆಲವೊಂದು ಸರಿ ನೀರು ಹಚ್ಚಬೇಕಾದ್ರೆ ತುಂಬ ನೀರು ಹಚ್ಚಿಬಿಡ್ತೀರ, ಅವಾಗ ಏನಾಗುತ್ತೆ, ಅದು ನೀರಾಗಿ ರೊಟ್ಟಿ ತಿರುಗಿಸಿ ಹಾಕಬೇಕಾದ್ರೇ ಕೈಯಲ್ಲೇ ಹರಿದೋಗ್ಬಿಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿರಿ ಸ್ವಲ್ಪ ಇಲ್ಲಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ, ನೋಡ್ತಾ ಇರ್ಬೋದು ನೀವು, ಗುಳ್ಳೆಗಳೆಲ್ಲ ಎದ್ದೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಇದನ್ನು ತಿರುಗಿಸಿ ಹಾಕಿರಿ. ಯಾವತ್ತೂ ನೀರು ಹಚ್ಚಿಂದ ಅದನ್ನು ಆರೋಕ್ಕೆ ಬಿಡಬಾರ್ದು, ಅದನ್ನು ಮಾಯ್ಶ್ಚರ್ ಇರಬೇಕಾದ್ರೇ ತಿರುಗಿಸಿ ಹಾಕಬೇಕು. ಈಗ ನೋಡಿರಿ ಎರಡು ಕಡೆ ಚೆನ್ನಾಗಿ ರೊಟ್ಟಿ ಬೆಂದಿದೆ. ನೋಡಿರಿ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಸೂಪರಾಗಿ ಬಂದಿದೆ. ನಾನಿಲ್ಲಿ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ತಿರುಗಿಸ್ತಾ ಬೇಯಿಸಿದರೆ ನೋಡಿರಿ ಈ ಥರ ಖಡಕ್ಕಾಗಿ ರೊಟ್ಟಿ ರೆಡಿ ಆಗುತ್ತೆ. ಇದು ಖಡಕ್ ರೊಟ್ಟಿ. ನೋಡಿರಿ ಇದನ್ನು ನಾನಿಲ್ಲಿ ಮಾರಾಟ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ, ಅಂದರೆ ಖಡಕ್ ರೊಟ್ಟಿನ ಮಾರ್ತೀವಿ ನಾವು, ಹಾಗಾಗಿ ಇದನ್ನು ಖಡಕ್ ರೊಟ್ಟಿ ಮಾಡಿದೆ. ಇದರಲ್ಲೇ ನಾನೀಗ ನೋಡಿರಿ ಮತ್ತೆ ಒಂದು ಸರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನೋಡಿರಿ ನಿಮಗೆ ಯಾವ ಆಕಾರದಲ್ಲಿ ಯಾವ ಗಾತ್ರದಲ್ಲಿ ಬೇಕೋ ಅಷ್ಟು ಉಳ್ಳಿನ ತೊಗೊಳ್ರಿ. ತೆಳ್ಳಗೆ ಬೇಕು ಅಂದರೆ ಹಿಟ್ಟನ್ನು ಸ್ವಲ್ಪ ತೊಗೊಳ್ರಿ, ದಪ್ಪನ ರೊಟ್ಟಿ ಬೇಕು ಅಂದರೆ ಹಿಟ್ಟನ್ನು ಜಾಸ್ತಿ ತೊಗೊಳ್ರಿ. ನಿಮಗೆ ಅಭ್ಯಾಸ ಇಲ್ಲ ಅನ್ನೋರು ಕೈಯಲ್ಲಿನೇ ನೀವು ಈ ಥರ ರೌಂಡ್ ಶೇಪ್ ಕಟ್ಕೊಳ್ರಿ ಫಸ್ಟು, ಯಾಕಂದರೆ ಮೂಗು ಸಿಳ್ಳೋದಿಲ್ಲ, ರೊಟ್ಟಿ ತಟ್ಟಬೇಕಾದ್ರೆ ಸಿಳ್ಳಿ ಬರೋದಿಲ್ಲ, ತುಂಬ ಚೆನ್ನಾಗಿ ರೌಂಡಾಗಿ ಬರುತ್ತೆ. ನೋಡಿರಿ ಫಸ್ಟಿಗೆ ಈ ಥರ ಒಂದು ಕೈ ಸಪೋರ್ಟಿಂದ ನೀವು ಹಿಟ್ಟನ್ನು ಈ ಥರ ತಟ್ಕೊಳ್ರಿ ಫಸ್ಟು, ಆಮೇಲೆ ಲಟ್ಟಿಸ್ಕೊಡ್ರಿ. ನಿಮಗೆ ಹೇಗೆ ಬೇಕೋ ಹಾಗೆ ಲಟ್ಸಿದ್ರೂ ಬರುತ್ತೆ ನೋಡಿ. ಹಾಗೆ ಅದಕ್ಕೆ ನಾನು ಹೇಳಿದ್ದು, ಹಿಟ್ಟು ನಾದಬೇಕಾದ್ರೆ ಚೆನ್ನಾಗಿ ನಾದ್ಕೋಬೇಕು. ಇಲ್ಲ ಅಂದರೆ ನೋಡಿರಿ ನೀರಾದರೆ ಈ ಥರ ಪರ್ಫೆಕ್ಟಾಗಿ ಲಟ್ಸೋಕ್ಕೂ ಬರೋದಿಲ್ಲ, ತಿರುಗಿಸೋಕ್ಕೂ ಬರೋದಿಲ್ಲ. ನೋಡಿರಿ ಇದೇ ರೀತಿ ಮಾಡ್ತಾಯಿದ್ರೆ ನೋಡಿರಿ ಸೂಪರಾಗಿರುತ್ತೆ. ನೋಡಿರಿ ಯಾರಾದರೂ ಮಹಿಳೆಯರು ಮನೆಯಲ್ಲಿ ಏನು ಮಾಡ್ಬೋದು, ಏನಾದರೂ ಬಿಸ್ನೆಸ್ಸನ್ನು ನಾವು ಮಾಡ್ಬೋದಾ ಅಂತಂದರೆ ಈ ರೀತಿ ನೀವು ರೊಟ್ಟಿ ಬಿಸ್ನೆಸ್ ಮಾಡ್ಬೋದು. ನೋಡಿರಿ ಈಸಿಯಾಗುತ್ತೆ. ಮತ್ತು ಖಾಲಿ ಇದ್ದಾಗೆಲ್ಲ ನೀವು ಈ ಥರ ರೊಟ್ಟಿ ಲಟ್ಟಿಸಿ ಖಡಕ್ ರೊಟ್ಟಿನ ಮಾಡಿಟ್ಕೊಂಡ್ರೆ ನಿಮ್ಗೆ ಯಾರಾದರೂ ಕೇಳಿದ್ರೆ ಅಥವಾ ಆರ್ಡ್ರ್ ಬಂದ ತಕ್ಷಣ ಕೊಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ನೋಡಿ ಇದೇ ರೀತಿ ತೆಳ್ಳಗೂ ಮಾಡ್ಕೋಬೋದು, ಅಥವಾ ತಿನ್ನೋಕ್ಕೆ ನಾವು ಬಿಸಿಯಾಗಿ ರೊಟ್ಟಿ ತಿಂತೀವಿ ಅಂದರೆ ಸ್ವಲ್ಪ ಮೆತ್ತಗೂ ಮಾಡ್ಕೋಬೋದು. ಈಗ ಇದೊಂದು ರೊಟ್ಟಿನೂ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿರಿ ಫಸ್ಟು ತವಾನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಹಾಕಿರಿ. ನೋಡಿರಿ ನಿಮ್ಗೆ ಎಷ್ಟು ದೊಡ್ಡ ರೊಟ್ಟಿ ಬೇಕೋ ಅಷ್ಟು ದೊಡ್ಡ ರೊಟ್ಟಿನ ನೀವು ಮಾಡ್ಕೋಬೋದು. ನಾವು ಮಾರಾಟ ಮಾಡೋದಕ್ಕೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ರೊಟ್ಟಿನೇ ಮಾಡಿಕೊಡ್ರಿ. ದೊಡ್ಡದಿದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ತೊಗೊಳ್ಳೋರಿಗೂ ಸಹಿತ ಇದು
ನಾವು ಕೊಟ್ಟಿದ್ದ ದುಡ್ಡಿಗೂ ಸಹಿತ ಚೆನ್ನಾಗಿದೆ ರೊಟ್ಟಿ ತೊಗೋಬೋದು ಅಂತ ಅನ್ನಿಸ್ಬೇಕು. ಆ ರೀತಿ ನೀವು ಮಾಡಿರಿ. ಸ್ವಲ್ಪ ನೀರು ಹಚ್ಚಿರಿ, ಇದಕ್ಕೆ ಚೆನ್ನಾಗಿ ನೀರು ಹಚ್ಚಿ ಇದನ್ನು ತಿರುಗಿಸಾಕ್ರಿ. ಇದು ನೋಡಿರಿ, ನಾನಿಲ್ಲಿ ನಮ್ಮ ಜೋಳದ ಹಿಟ್ಟಿನಲ್ಲಿ ನಾನು ಯಾವುದೇ ಅಕ್ಕಿನ ಬಳಸಿಲ್ಲ. ಪಕ್ಕಾ ಬಿಳಿ ಜೋಳದ ರೊಟ್ಟಿ ಇದು. ಜೋಳದ ರೊಟ್ಟಿ ಯಾಕಂದರೆ ಕೆಲವೊಬ್ಬರು ಬಿಸ್ನೆಸ್ ಪರ್ಪಸ್ಸಿಗೋಸ್ಕರ ಏನು ಮಾಡ್ತಾರೆ, ಅಕ್ಕಿನ ಮಿಕ್ಸ್ ಮಾಡ್ತಾರೆ. ಜೋಳದಲ್ಲಿ ಅಕ್ಕಿನ ಮಿಕ್ಸ್ ಮಾಡಿಬಿಟ್ಟು ಮಾಡೋದ್ರಿಂದ ಏನಾಗುತ್ತೆ, ರೊಟ್ಟಿ ನೋಡೋದಕ್ಕೆ ಬೆಳ್ಳಗಿರುತ್ತೆ, ಕಲರ್ ಚೆನ್ನಾಗಿರುತ್ತೆ, ಬಟ್ ತಿನ್ನೋದಕ್ಕೆ ಅಕ್ಕಿ ರೊಟ್ಟಿ ಟೇಸ್ಟೇ ಬರುತ್ತೆ. ಅದು ಜೋಳದ ರೊಟ್ಟಿ ತಿನ್ನಬೇಕಂದ್ರೆ ಪಕ್ಕಾ ಬಿಳಿ ಜೋಳದ ರೊಟ್ಟಿನೇ ತಿನ್ನಬೇಕು. ಅದರ ರುಚಿನೇ ಬೇರೆ ಇರುತ್ತೆ ನೋಡಿರಿ. ಈಗ ಅದೊಂದು ರೊಟ್ಟಿ ಬೇಯೋದ್ರಲ್ಲಿ ನಾನು ನೆಕ್ಸ್ಟ್ ರೊಟ್ಟಿನ ಮಾಡ್ತಾಯಿದ್ದೀನಿ. ಇದೇ ರೀತಿನ ನೀವು ನೋಡಿರಿ, ಒಂದು ರೊಟ್ಟಿ ಬೆಂದು ರೆಡಿ ಆಗೋದ್ರಲ್ಲೇ ನೀವು 3-4 ರೊಟ್ಟಿ ಲಟ್ಟಿಸ್ಬಿಡ್ತೀರ. ಅಷ್ಟು ಈಸಿಯಾಗಿ ನೀವು ಮಾಡ್ಕೋಬೋದು ನೋಡಿರಿ. ಈ ಮೆಥಡ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಅನಿಸಿದರೆ ನೋಡಿರಿ, ನಾನು ಮಾಡೋ ಈ ಅಡುಗೆ ರೆಸಿಪಿನ ಆಗಲಿ, ಈ ವಿಡಿಯೋಗಳನ್ನು ಎಲ್ಲರ ಜೊತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ. ಹಾಗೆ ಇನ್ನೂ ಒಳ್ಳೆ ಟಿಪ್ಸ್ಗಳಿಗೋಸ್ಕರ, ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ನೋಡಿರಿ, ನಾನು ಇದೇ ರೀತಿ ಎಲ್ಲ ರೆಸಿಪಿಗಳನ್ನು, ಬ್ರೇಕ್ಫಾಸ್ಟ್ ರೆಸಿಪಿ, ರೈಸ್ ರೆಸಿಪಿ, ಆಮೇಲೆ ಪ್ರತಿಯೊಂದನ್ನು ನಾನ್ ವೆಜ್ಜು, ಚಿಕನ್ ಬಿರಿಯಾನಿ, ಮಟನ್ ಎಲ್ಲದನ್ನು ನಾನು ನಾನ್ ವೆಜ್ ರೆಸಿಪಿಗಳನ್ನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಹೋಗಿ ನೀವು ವಿಡಿಯೋಗಳನ್ನು ನೋಡ್ಬೋದು. ಅಲ್ಲಿ ಯಾವುದಾದ್ರೂ ನಿಮಗೆ ವಿಡಿಯೋ ಇಷ್ಟ ಅನಿಸಿದರೆ ಎಲ್ಲರ ಜೊತೆ ಶೇರ್ ಮಾಡಿಕೊಳ್ರಿ. ನೋಡಿ, ನಾನು ಹೀಗೇ ನಮ್ಮ ಮನೇಲಿ ರೊಟ್ಟಿನ ಮಾಡೋದು. ಯಾರಾದರೂ ಮಾರಾಟಕ್ಕೆ ಕೇಳಿದ್ರೆ ಇದೇ ರೀತಿಯೇ ಮಾಡಿಕೊಡ್ತೀವಿ ನೋಡಿ. ಇದೇ ರೀತಿ ಎಲ್ಲ ರೊಟ್ಟಿಗಳು ನೋಡಿರಿ, ಒಂದು ರೊಟ್ಟಿನೂ ಕಟ್ಟಾಗೋದಿಲ್ಲ, ತುಂಡಾಗೋದಿಲ್ಲ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ಇಷ್ಟೊತ್ತಿನವರೆಗೂ ನಾನು ನಿಮಗೆ ಖಡಕ್ ರೊಟ್ಟಿನ ಮಾಡಿ ತೋರಿಸಿದ್ದೀನಿ. ಅಂದರೆ ತೆಳ್ಳಗೆ ನಾವು 3-4 ತಿಂಗಳಾದ್ರೂ ನಾವು ಏನೂ ಆಗೋದಿಲ್ಲ, ಕೆಡೋದಿಲ್ಲ ನೋಡಿರಿ. ಈ ರೀತಿ ಮಾಡೋದ್ರಿಂದ 3-4 ತಿಂಗಳು ಇಟ್ಟರು ನಾವು ಕೆಡೋದಿಲ್ಲ. ಆದರೆ ಬೇಯಿಸ್ಬೇಕಾದ್ರೆ ಖಡಕ್ಕಾಗಿ ಬೇಯಿಸ್ಬೇಕು. ನಾನು ಮನೇಲಿ ತಿನ್ನೋಕೆ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ಇವಾಗ. ಈ ರೊಟ್ಟಿ ಚೆನ್ನಾಗಿ ಬೇಯಲಿ, ಆಮೇಲೆ ಮನೇಲಿ ತಿನ್ನೋಕೆ ಮೆತ್ತಗಿನ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಇದನ್ನು ಸಹಿತ ತಿರುಗಿಸಾಕ್ತಾಯಿದ್ದೀನಿ ನಾನಿಲ್ಲಿ ಈ ರೀತಿ ಯಾಕೆ ಪರ್ಫೆಕ್ಟಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನಾವು ಗಂಟೆಗಳಲ್ಲಿ ರಾಶಿ ರೊಟ್ಟಿನ ಮಾಡ್ಬೋದಾ, ತುಂಬ ಜಾಸ್ತಿ ಮಾಡ್ಬೋದಾ ಅಂತ ನಿಮಗೆ ಡೌಟ್ ಇರುತ್ತೆ. ಇಲ್ಲಿ ನೋಡಿರಿ, ಒಂದು ರೊಟ್ಟಿ ಮಾಡೋದಕ್ಕೆ ಹೋಗಿ ನಾನಿಲ್ಲಿ ಒಂದು ಸೇರಿನಲ್ಲಿ ಒಂದು ಪುಟ್ಟಿ ರೊಟ್ಟಿನ ಮಾಡಿದ್ದೀನಿ, ಒಂದು ಬುಟ್ಟಿ ತುಂಬುವಷ್ಟು. ನೀವು ಕೂಡ ಈ ಟಿಪ್ಸನ್ನು, ಈ ಮೆಥಡನ್ನು ಫಾಲೋ ಮಾಡಿ ನೋಡಿರಿ. ಎಲ್ಲರೂ ಈಸಿಯಾಗಿ ರೊಟ್ಟಿಗಳನ್ನು ಮಾಡಿಕೊಂಡು ತಿಂತೀರ ನೋಡಿರಿ. ಯಾಕಂದರೆ ಕೆಲವೊಂದು ಕಡೆ ಏನಾಗಿದೆ, ಈಗ ರೊಟ್ಟಿ ಮಿಷಿನ್ ಜಾಸ್ತಿ ಸೇಲಲ್ಲಿದೆ, ಹೌದಾ. ಈಗ ಅದನ್ನೆಲ್ಲರಿಗೂ ಪ್ರತಿಯೊಬ್ಬರಿಗೂ ಪರ್ಚೇಸ್ ಮಾಡಿ ರೊಟ್ಟಿ ವ್ಯಾಪಾರ ಮಾಡೋ ಇದು ಇರೋದಿಲ್ಲ, ಕೆಪಾಸಿಟಿ ಇರೋದಿಲ್ಲ ಕೆಲವೊಬ್ಬರಿಗೆ. ಹಾಗಾಗಿ ನಾವೇನು ಮಾಡಬೇಕು, ಈ ಥರ ಲಟ್ಟಿಸ್ಕೊಂಡು ನಾವು ಕೈಲಿಂದನೇ ಮಾಡೋದ್ರಿಂದ ತಿನ್ನೋರಿಗೂ ಚೆನ್ನಾಗಿರುತ್ತೆ, ಮಾರಾಟ ಮಾಡೋದಕ್ಕೂ ಚೆನ್ನಾಗಿರುತ್ತೆ ನೋಡಿರಿ. ಈಗ ನೋಡಿರಿ, ಇದು ರೊಟ್ಟಿ ಕೂಡ ಪರ್ಫೆಕ್ಟಾಗಿ ಬಂದಿದೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲದನ್ನು. ಇದು ಖಡಕ್ ರೊಟ್ಟಿ ನೋಡಿರಿ ನಾನು ಮಾಡಿರೋದು. ನೋಡಿರಿ, ಈ ಬಿಳಿ ಜೋಳದ ರೊಟ್ಟಿ ಕಲರೇ ಚೇಂಜ್ ಇರುತ್ತೆ, ಅಕ್ಕಿ ಮಿಕ್ಸ್ ಮಾಡಿದ ರೊಟ್ಟಿ ಕಲರೇ ಚೇಂಜ್ ಇರುತ್ತೆ. ನಾನಿಲ್ಲಿ ಸಾಫ್ಟ್ ಆದ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ನಾನು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀನಿ, ಅಂದರೆ ಇದು ಪೂರಿ ಥರ ಉಬ್ಬಿ ಬರುತ್ತೆ. ಹಲ್ಲಿಲ್ದವ್ರಿಗೂ ಸಹಿತ ಈ ರೊಟ್ಟಿ ತಿನ್ಬೋದು, ಅಂದರೆ ಜಿಗಟಿನ ರೊಟ್ಟಿ ಅಂಥೇಳಿ ಕರಿತೀವಿ ನಾವು. ಹಲ್ಲಿಲ್ಲದೆ ಇರೋರಿಗೆ ಅಥವಾ ಖಡಕ್ ರೊಟ್ಟಿ ತಿನ್ನೋಕ್ಕೆ ಕಷ್ಟ ಅನ್ನೋರಿಗೆ, ಹಲ್ಲು ಇರೋರಿಗೆ ಈ ರೀತಿ ಮೆತ್ತಗೆ ಮಾಡ್ಕೊಳ್ರಿ. ಸಾಫ್ಟ್ ಆದಂಥ ಹೋಳಿಗೆ ರೀತಿಯಲ್ಲಿ ರೊಟ್ಟಿ ಬರುತ್ತೆ ನೋಡಿರಿ. ಸ್ವಲ್ಪ ದಪ್ಪದಾಗಿ ನಾನಿಲ್ಲಿ ಫಸ್ಟು ತಟ್ಟಿನೂ ಮಾಡ್ಬೋದು ನೋಡಿರಿ. ಈ ಥರ ಈಸಿಯಾಗಿ ತಟ್ಕೊಂಡು ಮಾಡ್ಬೋದು. ಇಲ್ಲ ನಮಗೆ ತಟ್ಟೋಕ್ಕೆ ಬರೋದಿಲ್ಲ, ನಮಗೆ ಬೇಡ ಅನ್ನೋರು ಈ ಥರ ಲಟ್ಟಿಸ್ಕೊಂಡು ಮಾಡ್ಬೋದು ನೋಡಿರಿ. ಪರ್ಫೆಕ್ಟಾಗಿ ನೀವು ಯಾವ ರೀತಿ ಚಪಾತಿ ಲಟ್ಟಿಸ್ತೀರೋ ಅದೇ ರೀತಿ ನೀವು ಲಟ್ಟಿಸ್ಕೋಬೋದು. ಸ್ವಲ್ಪ ಕೂಡ ಕಟ್ಟಾಗಲ್ಲ ನೋಡಿರಿ, ಬೇಗ ಮಾಡ್ಕೋಬೋದು. ಎಷ್ಟೇ ನೀವು ಗಂಟೆಗಳಲ್ಲೇ ಆರ್ಡ್ರ್ ಕೊಟ್ಟರೆ ಗಂಟೆಗಳಲ್ಲೇ ರೊಟ್ಟಿನ ಮಾಡಿ ಕೊಡ್ಬೋದು ನೋಡಿರಿ. 1 ಅವರ್ನಲ್ಲೇ ನೀವು ಎಲ್ಲ ರೊಟ್ಟಿ ಆರ್ಡ್ರನ್ನ ಫಿನಿಷ್ ಮಾಡ್ಬೋದು. ಆದರೆ ನೀವು ರೊಟ್ಟಿ ಲಟ್ಟಿಸೋದು ಮತ್ತು ಬೇಯಿಸೋ ಅವಸರದಲ್ಲಿ ನಿಮಗೆ ಡಿಪೆಂಡ್ ಆಗಿರುತ್ತೆ ನೋಡಿರಿ. ಇದೇ ರೀತಿ ಲಟ್ಟಿಸ್ಕೊಳ್ರಿ. ನೀವು ಫಸ್ಟು ಸ್ವಲ್ಪ ದೊಡ್ಡದಾದ ಮೇಲೆ ರೊಟ್ಟಿನ ಅಂಚುಗಳನ್ನು ಲಟ್ಟಿಸ್ರಿ, ಆವಾಗ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ಇದನ್ನು ಸಹಿತ ನಾನಿಲ್ಲಿ ಬೇಯಿಸಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಸಾಫ್ಟಾಗಿ ಬರುತ್ತೆ ಅಂಥೇಳಿ ನೋಡ್ಕೊಳ್ರಿ. ನೋಡಿ, ಇದಕ್ಕೂ ಸಹಿತ ಹಾಗೆ ನೀರನ್ನು ಹಚ್ಚಿರಿ. ನಾನು ಫಸ್ಟೆಲ್ಲ ತೋರಿಸಿದ್ನಲ್ವ ಅದೇ ರೀತಿ.
ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾರಿಗಾದರೂ ಏನು ಅಡುಗೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ರೊಟ್ಟಿ ಮಾತ್ರ ಬರಲೇಬೇಕು. ನಮಗೆ ಬೆಳಗ್ಗೆ ನಾಷ್ಟ ಅದು ಬೇಕೋ ಇಲ್ಲ ಬೇಡ, ಆದರೆ ರೊಟ್ಟಿ ಮಾತ್ರ ಇರಲೇಬೇಕು ನೋಡಿರಿ. 3 ಹೊತ್ತು ರೊಟ್ಟಿ ಮಾಡಿಕೊಟ್ರು ಬೇಡ ಅನ್ನಲ್ಲ ನಮ್ಮ ಜನ. 3 ಹೊತ್ತು ರೊಟ್ಟಿನೂ ತಿಂತಾರೆ, ಯಾಕಂದರೆ ರೊಟ್ಟಿಲಿ ಅಷ್ಟು ತಾಕತ್ತಿದೆ. ಆಮೇಲೆ ಶಾಸ್ತ್ರನೇ ಇದೆ ಅಲ್ವ, ಅಕ್ಕಿ ತಿಂದವನು ಅಕ್ಕಿ, ರೊಟ್ಟಿ ತಿಂದವನು ಜೋಳ, ತಿಂದವನು ತೋಳ ಅಂತ ಹೇಳಿ, ರಾಗಿ ತಿಂದವನು ನೀರೋಗಿ. ಈ ರೀತಿ ನಾವು ಹೆಲ್ತಿಯಾಗಿ ಮಾಡ್ಕೊಂಡು ತಿಂದರೆ ನೋಡಿರಿ ನಮ್ಮ ಆರೋಗ್ಯದ ಚೆನ್ನಾಗಿರುತ್ತೆ. ಮತ್ತು ನಾವು ಇದರಲ್ಲೇ ಒಂದು ಉದ್ಯೋಗವನ್ನು ಕಂಡ್ಕೋಬೋದು. ನಾವು ಮಹಿಳೆಯರು ಸಹಿತ 2 ದುಡ್ಡನ್ನು ನಾವು ಇಟ್ಕೋಬೋದು. ನೋಡಿರಿ ಯಾವ ರೀತಿ ಉಬ್ಬಿ ಬರ್ತಾಯಿದೆ ಅಂಥೇಳಿ. ಇದನ್ನು ಸಾಫ್ಟಾಗಿ ನಾವು ಮಾಡ್ಕೋಬೋದು ನೋಡಿರಿ. ಈ ರೀತಿ ನಾನು ಇಲ್ಲಿ ಯಾವ್ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ಅಷ್ಟೇ, ಬಿಟ್ಟರೆ ಮತ್ತೇನಿಲ್ಲ ಫ್ರೆಂಡ್ಸ್. ಇಲ್ಲಿ ಖಡಕ್ ರೊಟ್ಟಿನೂ ಮಾಡ್ಕೋಬೋದು, ಸಾಫ್ಟಾದ ರೊಟ್ಟಿನೂ ಮಾಡ್ಕೋಬೋದು ನೋಡಿರಿ. ಲಟ್ಟಿಸ್ಬಿಟ್ಟು ಇದೇ ರೀತಿ ನೀವು ಕೂಡ ಜೋಳದ ರೊಟ್ಟಿನ ಮಾಡ್ಕೊಂಡು ತಿಂದು ನೋಡಿರಿ, ಆರೋಗ್ಯವಾಗಿ ಇರಿ. ಯಾರಿಗೆ ರೊಟ್ಟಿ ಮಾಡೋಕ್ಕೆ ಕಷ್ಟ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಎಲ್ಲರ ಜೊತೆ. ನೋಡಿರಿ ಸೂಪರಾಗಿ ಬಂದಿದೆ. ಇದ್ರ ಜೊತೆ ನೀವು ಕಾಳು ಪಲ್ಯ ಆಗಿರ್ಬೋದು ಅಥವಾ ಬದ್ನಿಕಾಯಿ ಪಲ್ಯ ಅಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ನೋಡಿರಿ. ನೀವು ಏನು ಪಲ್ಯ ಇಲ್ಲಪ್ಪ ಹೇಗೆ ಅಂತ ಅನ್ನೋರು ಇದಕ್ಕೆ ಸ್ವಲ್ಪ ಖಾರ ಪುಡಿ ಎಣ್ಣೆ ಹಾಕ್ಕೊಂಡು ತಿಂದ್ರೂ ರುಚಿಯಾಗಿರುತ್ತೆ. ನೋಡಿರಿ ಇಲ್ಲಿ ಸಾಫ್ಟಾಗಿ ಬಂದಿದೆ, ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಬಿಸಿ ಇದೆ ರೊಟ್ಟಿ ಇನ್ನೂ ಇದು. ಇದೇ ರೀತಿ ನೋಡಿರಿ, ನಾನಿನ್ನೂ ಮಿಕ್ಕಿದ ಹಿಟ್ಟನ್ನು ಎಲ್ಲ ಹಿಟ್ಟನ್ನು ರೊಟ್ಟಿ ಮಾಡಿ ತೋರಿಸ್ತೀನಿ ನೋಡಿರಿ. ಇಲ್ಲಿ ಇಷ್ಟು ರೊಟ್ಟಿನ ನಾನಿವತ್ತು ಮಾಡಿದ್ದೀನಿ. ಇದರಲ್ಲಿ ಸುಮಾರು ಒಂದು 50 ರೊಟ್ಟಿ ಇದೆ ನೋಡಿರಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಇಲ್ಲಿ ಖಡಕ್ ರೊಟ್ಟಿ, ಇದು ಸಾಫ್ಟ್ ರೊಟ್ಟಿ. ನೋಡಿ ಇದೇ ರೀತಿ ಮಾಡಿಕೊಡ್ರಿ. ಸಾಫ್ಟಾಗಿ ತಿನ್ನೋರಿಗೆ ಈ ರೀತಿ ಮಾಡಿಕೊಡ್ರಿ. ಮಕ್ಕಳಿಗೆ ಆಗಿರ್ಬೋದು, ವಯಸ್ಸಾದವ್ರಿಗೆ ಆಗಿರ್ಬೋದು, ಈ ರೀತಿ ಸಾಫ್ಟಾಗಿ ಮಾಡ್ಕೋಬೋದು. ನಾವು ಲಟ್ಸಿನೇ ಇಲ್ಲ ನಾವು ಖಡಕ್ ರೊಟ್ಟಿ ತಿಂತೀವಿ ಅನ್ನೋರು ಈ ಥರ ಖಡಕ್ ರೊಟ್ಟಿನಾದರೂ ಮಾಡ್ಕೋಬೋದು ನೋಡಿರಿ. ಇದು ಬಿಸ್ನೆಸ್ ಪರ್ಪಸ್ಸಿಗೆ ತುಂಬ ಚೆನ್ನಾಗಿರುತ್ತೆ ಈ ಐಡಿಯಾ ನೋಡಿರಿ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದೆ ಅನ್ಕೊತೀನಿ. ಹೆಲ್ಪ್ಫುಲ್ ಅನಿಸಿದರೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ, ಯಾಕಂದರೆ ನಿಮ್ಮ ಲೈಕ್ ಮತ್ತು ಸಪೋರ್ಟಿಂದ ನಮಗೆ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ನೋಡಿರಿ. ಹಾಗಾದರೆ ಹೇಗೆ ಮಾಡೋದಂತ ನೋಡಿದ್ರಲ್ವ. ನಿಮ್ಮ ಅಮೂಲ್ಯವಾದ ಟೈಮನ್ನು ನನ್ನ ವಿಡಿಯೋಗೋಸ್ಕರ ಮೀಸಲಿಟ್ಟಿದ್ದಕ್ಕೆ ಧನ್ಯವಾದಗಳು. ಬಾಯ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ.